ಇಷ್ಟೊತ್ತು ಸಿಲ್ಕ್ ಥ್ರೆಡ್ನಿಂದ ಜುಮ್ಕಿ ಮಾಡೋದು ನೋಡಿದ್ರಿ. ಬರೀ ಜುಮ್ಕಾ ಒಂದಿದ್ರೆ ಸಾಕ? ಮ್ಯಾಚಿಂಗ್ ಸರ ಇದ್ರೂ ಕೂಡ ಚೆನ್ನಾಗಿರುತ್ತೆ ಅಲ್ವಾ? ಹಾಗಾದ್ರೆ ಸಿಲ್ಕ್ ಥ್ರೆಡ್ನಿಂದ ಸುಂದರವಾದ ಸರವನ್ನ ಹೇಗೆ ಮಾಡೋದು ಅಂತ ನೀವೇ ನೋಡಿ. ಈಗ ನಾನು ನೆಕ್ಲೆಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೀಡ್ ಬೇಸ್ ಬೇಕಾಗುತ್ತೆ. ಇದಕ್ಕೆ ನಾವು ಸಿಲ್ಕ್ ಥ್ರೆಡ್ ದಾರ ಸುತ್ಕೋಬೇಕು. ಇದಕ್ಕೆ ಮತ್ತೆ ನಾವು 15 ರೌಂಡ್ಸ್ ಸುತ್ಕೋಬೇಕು. ಇದನ್ನು ಕಟ್ ಮಾಡಿ ಮತ್ತೆ ಎಂಡಿಗೆ ಗಮ್ ಹಾಕಿ ಹಾಕ್ಕೊಂಡು ದಾರನ ಈ ಥರ ಅಂಟಿಸ್ಕೋಬೇಕು. ಈ ಥರ ಅಂಟಿಸ್ಕೋಬೇಕು. ಮತ್ತು ಇನ್ನೊಂದು ಎಂಡಿಗೆ ಮತ್ತೆ ಗಮ್ ಹಾಕ್ಕೋಬೇಕು. ಈ ಥರ ಗಮ್ ಹಾಕ್ಕೊಂಡು ಈ ಥರ ಮಾಡ್ಕೋಬೇಕು. ಈಗ ಇದನ್ನು ಮತ್ತೆ ಸುತ್ಕೋಬೇಕು. ಈಗ ಇದು ಎಂಡಿಗೆ ಬಂದಿದೆ. ಈಗ ಇಲ್ಲಿ ಗಮ್ ಹಾಕಿ ಇದನ್ನು ಈ ಥರ ಅಂಟಿಸ್ಕೋಬೇಕು. ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೋಬೇಕು. ಈ ಥರ ಆಗುತ್ತೆ. ನಾವೀಗ ಪೆಂಡೆಂಟ್ಗೆ ಈ ಥರ ಬೇಸ್ ಸಿಗುತ್ತೆ. ಇದಕ್ಕೆ ಮತ್ತೆ ನಾವೀಗ ದಾರ ಸುತ್ಕೋಬೇಕು. ಈ ಥರ ಗಮ್ ಹಾಕ್ಕೊಂಡು ಇದನ್ನು ಸುತ್ಕೋಬೇಕು. ಒಳಗಿಂದ ತಗೊಂಡು ಈ ಥರ ಪಕ್ಕ ಸುತ್ಕೊಂಡು ಹೋಗಬೇಕು. ಈಗ ಇದು ಫುಲ್ ಸುತ್ತಾಗಿದೆ. ಮತ್ತೆ ಇದಕ್ಕೆ ಗಮ್ ಹಾಕ್ಕೊಂಡು ಎಕ್ಸ್ಟ್ರಾ ದಾರನ ಕಟ್ ಮಾಡಿ ಈ ಥರ ಆಗುತ್ತೆ. ಈಗ ಐಪಿನ್ ತಗೊಂಡು ಒಂದು ಹೋಲಿಂದ ಇನ್ನೊಂದು ಹೋಲಿಗೆ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡು ಎಕ್ಸ್ಟ್ರಾ ಕಂಬಿನ ಕಟ್ ಮಾಡ್ಕೋಬೇಕು. ಈಗ ಗೋಲ್ಡ್ ಥ್ರೆಡ್ನ ತಗೊಂಡು ಒಂದು ಸಿಂಗಲ್ ಥ್ರೆಡ್ ತಗೊಂಡು ಇಲ್ಲಿ ಗಮ್ ಹಾಕಿ ಈ ಥರ ಅಂಟಿಸ್ಕೊಂಡು ಈ ಥರ ಆಪೋಸಿಟಲ್ಲಿ ಸುತ್ಕೋಬೇಕು. ಈ ಕಡೆ ಎಷ್ಟು ಡಿಸ್ಟೆನ್ಸ್ ಇರುತ್ತೋ ಇಲ್ಲೂ ಅಷ್ಟೇ ಡಿಸ್ಟೆನ್ಸ್ ಇರಬೇಕು. ಈ ಥರ ಸುತ್ಕೊಂಡು ಹೋಗಬೇಕು. ಈ ಥರ ರೆಡಿ ಆಗುತ್ತೆ. ಇದನ್ನು ನಾವು ಗಮ್ ಹಾಕಿ ಮತ್ತೆ ಅಂಟಿಸ್ಕೋಬೇಕು. ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೋಬೇಕು. ಈಗ ನೈಲಾನ್ ಥ್ರೆಡ್ ತಗೊಂಡು ಜಂಪ್ ರಿಂಗ್ ಹಾಕಿ ಒಂದು ನಾಟ್ ಹಾಕೋಬೇಕು. ಈ ಥರ ನಾಟ್ ಹಾಕ್ಕೊಂಡು ಒಂದು ಮೆಟಲ್ ಬೀಡ್ ಹಾಕ್ಕೊಂಡು ಈ ಇನ್ನೊಂದು ದಾರನ ಮತ್ತೆ ಆ ಬೀಡ್ ಒಳಗಡೆ ಹಾಕೋಬೇಕು. ಆಮೇಲೆ ನೆಕ್ಲೆಸ್ ಪೈಪ್ಸ್ ಅಂತ ಸಿಗುತ್ತೆ, ಇದನ್ನು ಹಾಕೋಬೇಕು. ಈಗ ಮತ್ತೆ ಮೆಟಲ್ ಬೀಡು, ರೈನ್ಸ್ಟೋನ್ ಬಾಲ್ ಸ್ಪೇಸರ್, ಆಮೇಲೆ ನಾವು ಸುತ್ಕೊಂಡಿರೋ ದಾರ ಒಂದು, ಮತ್ತೆ ಬಾಲ್ ಸ್ಪೇಸರ್, ಮೆಟಲ್ ಬೀಡು, ಮತ್ತೆ ಬಾಲ್ ಸ್ಪೇಸರ್, ಮತ್ತೆ ದಾರ ಸುತ್ತಿರೋದು ಈ ಥರ ಹಾಕ್ಕೊಂಡು ಹೋಗಬೇಕು. ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ಮಾಡ್ಕೋಬೋದು. ನಾನು ಈ ಥರ 3 ಹಾಕಿದ್ದೀನಿ. ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ಮಾಡ್ಕೋಬೋದು. ಈಗ ಇನ್ನೊಂದು ಮೆಟಲ್ ಬೀಡ್ ಹಾಕ್ತೀನಿ. ಆಮೇಲೆ ಪೆಂಡೆಂಟ್ ಹಾಕ್ತೀನಿ. ಮತ್ತೆ ಮೆಟಲ್ ಬೀಡ್ ಹಾಕ್ತೀನಿ. ಇನ್ನೊಂದು ಮೆಟಲ್ ಬೀಡು, ಮತ್ತೆ ಬೀಡ್ ಸ್ಪೇಸರು, ಮತ್ತೆ ಸಿಲ್ಕ್ ಥ್ರೆಡ್ ಬೀಡು,
ಮತ್ತು ಬೀಡ್ಸ್ ಪೀಸು ಮತ್ತು ಬಾಲ್ ಮತ್ತು ಸಿಲ್ಕ್ ಥ್ರೆಡ್ ಬೀಡು, ಈ ಥರ ಹಾಕ್ಕೋಬೇಕು. ಮತ್ತು ಬಾಲ್ ಮತ್ತು ನೆಕ್ಲೆಸ್ ಪೈಪು ಮತ್ತು ಒಂದು ಬಾಲ್ ಮತ್ತು ಒಂದು ಜಂಪ್ ರಿಂಗ್ ತೊಗೊಂಡು ಈ ಥರ ಹಾಕ್ಕೊಂಡು ಈ ಬಾಲ್ ಒಳಗಡೆ ಹಾಕ್ಕೋಬೇಕು ನೈಲಾನ್ ಥ್ರೆಡ್ನ. ಈ ಥರ ಹಾಕ್ಕೊಂಡು ಈ ಜಂಪ್ ರಿಂಗ್ ಹಿಡ್ಕೊಂಡು ಇದನ್ನು ಎಳಿಬೇಕು, ಎಷ್ಟು ಟೈಟ್ ಅಷ್ಟು. ಇದೆಲ್ಲ ಸರಿ ಮಾಡಿಕೊಂಡು ಈ ಥರ ಸರಿ ಮಾಡಿ ಇದನ್ನು ಎಳ್ಕೋಬೇಕು. ಈ ಬೀಡ್ ಮತ್ತು ನೆಕ್ಲೆಸ್ ಪೈಪ್ ಮಧ್ಯದಲ್ಲಿ ಒಂದು ನಾಟ್ ಹಾಕ್ಕೋಬೇಕು. ಆಮೇಲೆ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊ. ಇದನ್ನು ಈ ಪೈಪ್ ಒಳಗಡೆ ಹಾಕೊಂಬಿಡು. ನೆಕ್ಲೆಸ್ ಚೈನ್ ಸಿಗುತ್ತೆ, ಇದನ್ನು ಕನೆಕ್ಟ್ ಮಾಡ್ಕೋಬೇಕು. ಈಗ ನಿಮಗೆ ಬೇಕಾದರೆ ಇಲ್ಲಿ ಸ್ಟೋನ್ ಚೈನ್ ಆದರೂ ಹಾಕ್ಬೋದು, ಇಲ್ಲ ಬಾಲ್ ಚೈನ್ ಆದರೂ ಹಾಕ್ಬೋದು. ಈ ಥರ ಸುತ್ತಲೂ ನಾನು ಬಾಲ್ ಚೈನ್ ಹಾಕ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಮೆಷರ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಈ ಥರ ಗಮ್ ಹಾಕ್ಕೊಂಡು ಬಾಲ್ ಚೈನ್ನ ಅಂಟಿಸ್ಕೋಬೇಕು. ನೋಡಿ, ಈ ಥರ ಸರ ರೆಡಿಯಾಗಿದೆ. ಇದಕ್ಕೆ ಮ್ಯಾಚಿಂಗ್ ವಾಲೆ. ಇದು ಬೇರೆ ಬೇರೆ ಕಲರ್ ಬೀಡ್ಸ್ ಮಾಡ್ಕೋಬೋದು. ಇಲ್ಲಿ ನೀವು ಡಬಲ್ ಕಲರ್ ಹಾಕ್ಕೋಬೋದು, ಇಲ್ಲ ಸೇಮ್ ಕಲರ್ಸ್ ಹಾಕ್ಕೋಬೋದು. ನೋಡಿದ್ರಲ್ಲ ವೀಕ್ಷಕರೇ, ಸಿಲ್ಕ್ ಥ್ರೆಡಿಂದ ಜ್ಯುವೆಲ್ರೀಸ್ ಹೇಗೆ ಮಾಡೋದು ಅಂತ. ಇದೇ ರೀತಿ ನೀವು ಸಿಲ್ಕ್ ಥ್ರೆಡ್ ಜ್ಯುವೆಲ್ರೀಸ್ ಮಾಡ್ಕೋತೀರಲ್ವಾ? ನೋಡಿದ್ರಲ್ಲ ಸಿರಿ ಸಖಿಯರೇ, ಸಾಂಪ್ರದಾಯಿಕ ಉಡುಗೆಯಾದ ಸೀರೆ ಮತ್ತು ಮಾಡರ್ನ್ ಡ್ರೆಸ್ಗಳಾದ ಚೂಡಿದಾರ್, ಕುರ್ತಾಗರಿಗೂ ಮ್ಯಾಚಿಂಗ್ ಆಗೋ ಸಿಲ್ಕ್ ಥ್ರೆಡ್ನ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ಮನೆಯಲ್ಲೇ ರೆಡಿ ಮಾಡಿ ನೀವು ಕೂಡ ಈ ರೀತಿಯಾದ ಸಿಲ್ಕ್ ಥ್ರೆಡ್ ಜುಮ್ಕಗಳನ್ನು ಹಾಗೂ ಸರ್ವನ್ನ ಹಾಕಿ ಸಂತೋಷ ಪಡಿ.